ಆಗಲಿ ಅವರು ಅದೇ ಅವ್ರ ಸಮಾಜದಾಗ ಒಬ್ಬ ಒಳ್ಳೆ ಕಾರ್ಯಕರ್ತ ನಿಂದ್ರಿಸ್ರಪ್ಪ ನೀವು ನಿಮ್ಮ ಮನೆಯಾಗನೇ ಅವ್ರಿಗೆ ಇಲ್ರಿ ನಮ್ಮ ಮನೆಯಾಗನೇ ನಿಂದಿರ್ತಾರೆ. ಇವ್ರು ದುಡಿದು ಇದನ್ನೆಲ್ಲ ನೀವು ಕಾಂಗ್ರೆಸ್ನಾಗೂ ಎಲ್ಲ ಲೀಡರ್ಗಳು ತಲೆಗೆ ಬಂದದ. ಮನೆ ನಾ ಅತಣಿಗೆ ಹೋಗಿದ್ದೆ, ನನ್ನ ಕಿವ್ಯಾಗ ಬಂದು ಹೇಳಿದ್ರು, ಈ ಕಾಂಗ್ರೆಸ್ನ ಯಾರಿಗೂ ಬೈಬೇಳಕ್ಕೆ ಹೋಗ್ಬೇಡ್ರಿ, ಅವರೆಲ್ಲ ಫುಲ್ ಸಪೋರ್ಟ್ ನಮ್ಗೆ ಅದ ಅವರು. ನನಗೂ ಕಾಂಗ್ರೆಸ್ ಲೀಡರ್ಗಳು ಫೋನ್ ಮಾಡಿ ಹೇಳ್ತಾರೆ, ಬಸನಗೌಡ್ರೆ ಚಿಕ್ಕೋಡಿ ಎಲ್ಲ ಕಡೆ ಅಡ್ಡಾಡ್ರಿ, ನಮ್ಮ ಮರ್ಯಾದೆ ಉಳಿಸ, ಅವ್ರ ಮರ್ಯಾದೆ ಉಳಿಸ್ಲಕ್ಕೆ ಬಂದಿದ್ಲಪ್ಪ ನಿಮ್ಗ. ಯಾರು ಹೇಳ್ತಾರೆ ಇದು ಕಾಂಗ್ರೆಸ್ನವರು, ಸಣ್ಣ ಪುಟ್ಟ ಲೀಡರ್ ಅಲ್ಲ, ಅಣ್ಣಾಗೋಳೆ ಹೇಳ್ತಾರೆ. ಅದಕ್ಕೆ ಬಂಧುಗಳೇ ಅವರೆಲ್ಲ ನೋಡ್ರಿ ಏನಂತಿದ್ರು, ಹಿಂದೂ ಅನ್ನೋಂಥದ್ದೊಂದು ಅಸಹ್ಯ ಶಬ್ದ. ಹಿಂದೂ ಎಷ್ಟು ಲಿಂಗಾಯತರಂದ್ರೆ 11 ರೂಪಾಯಿ ಪಟ್ಟಿ ಕೊಡ್ತಾರೆ. ನಿಮ್ಮ ಲಿಂಗಾಯತರ ಮರ್ಯಾದೆ ಇಟ್ಟೈತೆ ಚಿಕ್ಕೋಟೆ ಬೆಳಗಾವಿ ಜಿಲ್ಲಾದಾಗ 11 ರೂಪಾಯಿ ಇದ್ದೀರಾ ನೀವು? ಹೇಳಿ ನೋಡೋಣ. ಅದಕ್ಕೆ ನೀವೇನು ಮಾಡಬೇಕು, ಪ್ರತಿಯೊಬ್ಬ ರೈತ 1 ಟನ್ನದ ರೊಕ್ಕ ಇವ್ರಿಗೆ ಕೆಡಲಾಕ ನೀವು ಖರ್ಚು ಮಾಡಬೇಕು. ನಿಮ್ಮ 11 ರೂಪಾಯಿ ಅಂತ ನಿಮ್ಗೆ ಹೆಸರು ಇಟ್ಟಾರೆ, ಅವೇನು ಅನ್ನೋದು 111 ಎಕರ್ 1 ಗುಂಟ. ಲಿಂಗಾಯತರಿಗೆ ಏನಂತ ಕೊಡ್ತಾರೆ, 111 ಎಕರ್ 1 ಗುಂಟ ಕೊಡ್ತಾರೆ. ಮಕ್ಕಳಿಗೆ 11 ಮಾತಾಡಿದ್ರೆ ಭಾಳ ದೊಡ್ಡ ಮಾತಾಡ್ತಾರೆ. ಹೇಳ್ಯಾರ ಇಲ್ಲ ಇಲ್ಲಿ ಒಬ್ಬರು ಹೇಳ್ರಿ. ಇಟ್ಟೇ ಈಗ ಅನ್ಸ್ತೀರಿ ಅಂದ್ರೆ ನಾಳೆ ನೀವು ಓಟ್ ಹೆಂಗೆ ಆಗ್ತೀರ ಅಂತ ನನಗೆ ಗ್ಯಾರಂಟಿ. ಯಾವುದೋ ಏನು ವಿಡಿಯೋ ಹೋಗೋದಿಲ್ಲ, ಏನು ಹಂಚಬೇಡ್ರಿ, ಯಾರು ಯಾರಿಗೆ ಹಂಚಬೇಡ್ರಿ. ಮೊಘಲರು ಇಡೀ ದೇಶ ಆಳದವ್ರನ್ನ ನಾಶ ಆಗಿ ಹೋಗ್ಯಾರ. ಟಿಪ್ಪು ಸುಲ್ತಾನನ್ನ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ವಂಶಜರು ಕಲ್ಕತ್ತಾದಾಗ ಆಟೋ ಇದು ಸೈಕಲ್ ರಿಕ್ಷಾ ಹೊಡ್ಲಕತ್ತಾರ. ಹೈದರಾಬಾದ್ ನಿಜಾಮ್ ಎಲ್ಲದಾನೋ ಗೊತ್ತಿಲ್ಲ. ನೀವೇ ಕಲಿಸ್ತೀರಿ, ಯಾರು ಅಂಜಬೇಡ್ರಿ, ನಾವೆಲ್ಲ ಗಟ್ಟಿ ಇದ್ದೀವಿ. ಗೋಕಾಕ ಬರಲಿಲ್ಲಲ್ಲ, 20,000 ಮಂದಿ ಕೂಡಿದ್ರು. ನನಗೇನು ಎಳ್ದಾಡಿದ್ರನ್ನ ಮತ್ತೊಂದು ಚಾಲೆಂಜ್ ಕೊಟ್ಟು ಹೋದೆ. ಹೌದು, ನಾನು ಸರ್ಕಲ್ನಾಗ ಬರ್ತೀನಿ ಬಾ ಆತೀನಿ. ಅವತ್ತಿನ ನನ್ನ ಹೆಸರು, ನನ್ನ ಬಿಜಾಪುರ ಕೊಟ್ಟು ಕಳಿಸಿದ್ರು. ಈ ಅಣ್ಣ 15 ಮಂದಿ ಬಂದರು. ಸಿಟಿ ರವಿಯವರೇ 15 ಮಂದಿ ಸತೀಶ್ ಜಾರಕಿಹೊಳಿ ಮಂದಿ ಬಂತು ಬಿಜಾಪುರಕ್ಕೆ. ನಾನು ಇಲೆಕ್ಷನ್ದಾಗ ಅವ್ರು ಯಾವ ಹೋಟೆಲ್ದಾಗಿದ್ದರು, ಎಲ್ಲಿ ಬರೀ ಸ್ಲಮ್ ಮಾಡಿ ಇಡ್ತಿದ್ರು. ಎಲ್ಲ ಸ್ಲಮ್ದಾಗ ರೊಕ್ಕ ಕೊಟ್ಟರು. ಒಟ್ಟು ಬಸನಗೌಡ ಓಟ್ ಹಾಕ್ಬಿಟ್ಟು ಬಸನಗೌಡ ಕೆಡೋದು ಅಂತೇಳಿ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ರೊಕ್ಕನ ಕಳ್ಸಿದ್ರು. ಯಾವ ಹೋಟೆಲ್ದಾಗಿದ್ರು ಎಷ್ಟು ಎಲ್ಲ ನನಗೆ ಬಲ್ಲಿ ಇಷ್ಟ ಐತಿ. ಯಾಕಂದ್ರೆ ಎಲ್ಲ ಸ್ಲಮ್ದಾಗಿರೋರು ನನ್ನ ಅಗದಿ ಪ್ರೀತಿ ದೇವರ ತಿಳ್ಕೊಂಡಂಥವ್ರು. ಅವರೆಲ್ಲ ಹೇಳ್ತಿದ್ರು, ಗೌಡ್ರೆ ಇದು ಬಂದಿತ್ತು ಇಟ್ಟು ಕೊಟ್ಟಾರ. ನಾ ಹೇಳಿದೆ, ನೋಡ್ರಿ ಚೇನಿ ಒಟ್ಟೆ ಬಸನಗೌಡ ಓಟ್ ಹಾಕಿದ್ರು ಅಂತ ಹೇಳ್ರಿ. ಮುಂದೆ 5 ದಿನ ಮುಂದೆ ರಾತ್ರಿ ತಿನ್ರಿ, ಮುಂಜಾನೆ ಗ್ರೆನೇಡ್ದಾಗ ಬಿಡ್ರಿ. ಓಟಿನ ದಿವಸ ನಾವು ಓಟ್ ಹಾಕ್ರಿ. ಏನು ಕಿಸಿತಾರ ನೋಡೋಣ ಅಲ್ಲ, ಎಲ್ಲೆಲ್ಲ ರೊಕ್ಕ ಬಂತು ನನಗೆ ಕೆಡಲಕ್ಕ. ಒಟ್ಟು ಬಸನಗೌಡನ ಕೆಡಲು ಹೇಳಿದ್ರಲ್ಲ. ನಾವು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದೀವಿ. ಹಿಂದುತ್ವಕ್ಕಾಗಿ ಬಂದ ರಾಜಕಾರಣಿಗಳನ್ನು ಮುಗಿಸ್ಲಿಕ್ಕೆ ಯಾವ ಮಕ್ಕಳಿಂದ ಆಗುವುದಿಲ್ಲ. ಈ ಲೋಕಸಭಾ ಎಲೆಕ್ಷನ್ ಆಗೋಣ ಮತ್ತೆ ನಾವೇ ಹಿಂದುತ್ವ ನಾಯಕರು ಬರೋವ್ರೆ. ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಆಗವ್ರೆ. ನಾವು ಉತ್ತರ ಕನ್ನಡದ ಮುಖ್ಯಮಂತ್ರಿ ಆಗೋದು ಇಲ್ಲಿ ಇದ್ದಂಥ MLA MP ಗಳು ಯಾರು ವಿರೋಧ ಮಾಡಿದ್ರೆ ಮುಂದಿನ ಎಲೆಕ್ಷನ್ ಅವ್ರ ಕೆಡಲಕ್ಕೆ ನಾವು ಬರೋವ್ರೆ. ಯಾರಿಗೂ ಇನ್ನು ಮ್ಯಾಗ ಅಪ್ಪಾಜಿ ಅನ್ನೋದಿಲ್ಲ. ಉತ್ತರ ಕರ್ನಾಟಕದಾಗ ನಾ ಜೊಲ್ಲೆಯವ್ರಿಗೆ ಹೇಳಿದ್ ಮೊನ್ನೆ ಕಣ್ಯಾಗ, ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತದೆ ಪಟಕಿನ ಕೈ ಹತ್ತಬೇಕು ಜೊಲ್ಲೆ ಸಾಹೇಬ್ರ. ಯಾಕಂದ್ರೆ ನಾಳೆ ಆಗ್ತಾನೋ ಉಪಮುಖ್ಯಮಂತ್ರಿ ಆಗ್ಬೋದು, ಏನು ಹೇಳಕ್ಕಾಗೋದಿಲ್ಲ. ಹೌದ್ರಿ, ನಾವು BJPಗೆ ಹೆಚ್ಚು ಓಟ್ ಕೊಡೋರು ಯಾರು? MLAಗಳು ಹೆಚ್ಚು ಬರೋದು ಎಲ್ಲಿದು? ಕರಾವಳಿ ಭಾಗ ಈ ಕಡೆ ಅವ್ರೆ,
ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕಪ್ಪ? ಯಾರಾಗ್ಬೇಕು? ಹೀಗೆ ಲೋಕಸಭಾದಾಗ ಡಿಕ್ಲೇರ್ ಮಾಡ್ತೀನಿ. ನೀವೆಲ್ಲ ಸಾರಾ ಸಗಟು ಉತ್ತರ ಕರ್ನಾಟಕದ ಎಲ್ಲ ಬಿಜೆಪಿ ಎಂಪಿಗಳನ್ನ ಆರಿಸ್ಕೊಂಡ್ಬರ್ರಿ. ಲೋಕಸಭಾ ಆದ್ಮೇಲೆ MLA ಇಲೆಕ್ಷನ್ ಬತ್ತಂದ್ರೆ ಹೇಳಕ್ಕಾಗೋದು ಬಂದ್ರು ಮತ್ತೆ ಅವಾಗ ಯಾವ ಲೀಡರು ನಮ್ಮ ಪಾರ್ಟಿ ಬಂದ್ರೆ ಹೇಳ್ಬೇಕು ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆಗ್ತದೆ, ನಿಮ್ಗೆ ಓಟ್ ಹಾಕ್ತೀವಿ, ಇಲ್ಕಂದ್ರೆ ಕಿತ್ತೊಂಡು ಹೋಗಿ ನಿನಗೆ ಗಾಡಿ ಏಟರ್ ಮಾಡ್ತಿರಲಿಲ್ಲ ಎಲ್ಲರೂ. ಉತ್ತರ ಕರ್ನಾಟಕ ನಮ್ಮ ಸಿಟಿ ರವಿ ಅಲ್ಲಿ ಪ್ರತಾಪ್ ಸಿಂಹ ನಾವೆಲ್ಲ ಒಂದು ಟೀಮ್ ಅದ್ರಿ. ಪಾಪ ನಮ್ಮ ಈಶ್ವರಪ್ಪನವ್ರು ಹೊರಗೆ ಹೋಗ್ಯಾರ, ಹೋಗಲಿ, ಎಲ್ಲಿ ಹೋಗೋದಿಲ್ಲ. ಶೆಟ್ರ್ ಹೋಗಿದ್ರು ಬಂದ್ರಿಲ್ಲ, ಹಾ ಅಂಥವ್ರನ್ನೇ ತಗೊಂಡ್ ಮ್ಯಾಗ ಈಶ್ವರಪ್ಪನೇ ಯಾಕೆ ಹೋಗೋದಿಲ್ಲ. ಎಲ್ಲ ತಗೋತಾರ. ಜೈ ಭಾರತ್ ಮಾತಾ ಕಿ.